Good morning, students. Dear children, in your previous class, we have learned what are nutrients and food components and their role in our body. Now, let's start the next concept, test for nutrients. See here, students, do all food contains all these nutrients? With some simple methods, we can test whether cooked food or a raw ingredients contains one or more of these nutrients. The test for presence of carbohydrates, proteins and fats are simpler to do as compared to the test for other nutrients. Let us do these tests and record all our observations. So students, ಇಲ್ಲಿ ನಾವು ಎಲ್ಲ ಪೋಷಕಗಳನ್ನ ಎಲ್ಲ ಆಹಾರ ಪದಾರ್ಥಗಳು ಒಳಗೊಂಡಿರುತ್ತೆ ಅಂತ ಹೇಳೋಕ್ಕಾಗಲ್ಲ. ಅಂದರೆ ಡಿಫ್ರೆಂಟ್ ಫುಡ್ ಐಟಮ್ಸ್ ಕಂಟೈನ್ಸ್ ಡಿಫ್ರೆಂಟ್ ಕೈಂಡ್ಸ್ ಆಫ್ ನ್ಯೂಟ್ರಿಯೆಂಟ್ಸ್ ಅಂತ ಎಸ್ಟರ್ಡೇ ಕ್ಲಾಸಲ್ಲಿ ನಾವು ಡಿಸ್ಕಸ್ ಮಾಡಿದ್ವಿ. ಸೊ ಕೆಲವು ಬೇಯಿಸಿದ ಆಹಾರಗಳ ಕುಕ್ಡ್ ಫುಡ್ ಆಗಿರ್ಬೋದು ಅಥವಾ ಬೇಯಿಸದೇ ಇರೋವಂಥದ್ದು ರಾ ಫುಡ್ ಐಟಮ್ ಆಗಿರ್ಬೋದು, ಒಂದು ಅಥವಾ ಹೆಚ್ಚು ಪೋಷಕಾಂಶಗಳು ಅದರಲ್ಲಿ ಇರುತ್ತೆ ಎಂಬುದನ್ನು ನಾವು ಒಂದು ಸರಳ ವಿಧಾನಗಳಿಂದ ಪರೀಕ್ಷೆ ಮಾಡಬಹುದು. ಆದರೆ ಇಲ್ಲಿ ಇತರ ಪೋಷಕಾಂಶಗಳನ್ನು ಗುರುತಿಸುವ ಪರೀಕ್ಷೆಗಳಿಗೆ ಹೋಲಿಸಿದರೆ ಕಾರ್ಬೋಹೈಡ್ರೇಟ್ಸು, ಪ್ರೋಟೀನ್ಸು ಮತ್ತು ಕೊಬ್ಬುಗಳ ಇರುವಿಕೆಯನ್ನು ತೋರಿಸುವಂಥ ಪರೀಕ್ಷೆಗಳು ತುಂಬಾ ಸರಳವಾಗಿದ್ದಾವೆ. ಆ ಒಂದು ಟೆಸ್ಟ್ಗಳನ್ನ ನಿಮ್ಮ ಈ ಲೆಸನಲ್ಲಿ ಇಟ್ಟಿದ್ದಾರೆ. ಸೊ ಹಾಗಾಗಿ ನಾವು ಒನ್ ಬೈ ಒನ್ನ ಕಲಿತಾ ಹೋಗೋಣ. ಫಸ್ಟ್ ಒನ್ ಬಂದು ಟೆಸ್ಟ್ ಫಾರ್ ಸ್ಟಾರ್ಚ್. ಸೊ ಸಿಯರ್ ಸ್ಟೂಡೆಂಟ್ಸ್, ಟೇಕ್ ಸಮ್ ಫುಡ್ ಐಟಮ್ಸ್ ಇನ್ ಎ ಸಪ್ರೇಟ್ ಬೌಲ್. ಸೊ ಇಲ್ಲಿ ಟೆಸ್ಟ್ ಫಾರ್ ಸ್ಟಾರ್ಚ್ ಮೀನ್ಸ್ ಕಾರ್ಬೋಹೈಡ್ರೇಟ್ಸಲ್ಲಿ ನಾನು 2 ಟೈಪ್ಸ್ ಹೇಳಿದ್ದೆ. ಸೊ ಮೈನಾಗಿ 2 ಟೈಪ್ಸ್ ಶುಗರ್ ಆ್ಯಂಡ್ ಸ್ಟಾರ್ಚ್ ಅಂತ ಹೇಳಿದ್ದೆ. ಇವತ್ತು ನಾವು ಟೆಸ್ಟ್ ಫಾರ್ ಸ್ಟಾರ್ಚ್ ಕಾರ್ಬೋಹೈಡ್ರೇಟ್ನ ಟೈಪ್ ಆಫ್ ಕಾರ್ಬೋಹೈಡ್ರೇಟ್ ಟೆಸ್ಟ್ನ ಮಾಡ್ತಾ ಇದ್ದೀವಿ ಇಲ್ಲಿ. ಸೊ ಫಸ್ಟ್ ಒನ್, ಅಬ್ಸರ್ವ್ ದ ಪಿಕ್ಚರ್. ಟೇಕ್ ಸಮ್ ಫುಡ್ ಐಟಮ್ಸ್ ಇನ್ ಎ ಸಪ್ರೇಟ್ ಬೌಲ್. ಪುಟ್ ಎ 2-3 ಡ್ರಾಪ್ಸ್ ಆಫ್ ಅಯೋಡಿನ್ ಸೊಲ್ಯೂಷನ್ ಆನ್ ಇಟ್. ಇಲ್ಲಿ ಫುಡ್ ಐಟಮ್ ತೊಗೊಂಡಿದ್ದೀವಿ. ಯಾವುದೇದಿದೆ? ಸಾಲ್ಟ್, ಪನ್ನೀರ್, ಪೊಟ್ಯಾಟೊ ಆ್ಯಂಡ್ ರೈಸ್. 4 ಫುಡ್ ಐಟಮ್ನ ತೊಗೊಂಡು ಅಯೋಡಿನ್ ಸೊಲ್ಯೂಷನ್ನ ತೊಗೊಳ್ತಾ ಹೋಗ್ತಾ ಇದ್ದೀನಿ. ಸೊ ನೆಕ್ಸ್ಟ್ ಅಯೋಡಿನ್ ಸೊಲ್ಯೂಷನ್ ಏನು ಮಾಡ್ತೀನಿ? 2-3 ಡ್ರಾಪ್ಸ್ ಆಫ್ ಅಯೋಡಿನ್ ಸೊಲ್ಯೂಷನ್ ಆನ್ ಇಟ್. ಅದರ ಮೇಲೆ ಹಾಕಬೇಕು. 2-3 ಡ್ರಾಪ್ಸ್ನ ಆ ಫುಡ್ ಐಟಮ್ ಮೇಲೆ ಹಾಕ್ತಾ ಹೋಗ್ತೀವಿ. ಸೊ ಹಾಕ್ದಾಗ ಏನಾಗುತ್ತೆ? ಅಬ್ಸರ್ವ್ ದ ಪಿಕ್ಚರ್. ಸೊ ಸಮ್ ಫುಡ್ ಐಟಮ್ಸ್ ಟರ್ನ್ ಬ್ಲೂ ಬ್ಲ್ಯಾಕ್ ಕಲರ್. ಅಲ್ಲಿ ಎಲ್ಲ ಫುಡ್ ಐಟಮ್ ಕಲರ್ ಚೇಂಜ್ ಆಗಿಲ್ಲ, ಕೆಲವೊಂದು ಫುಡ್ ಐಟಮ್ ಮಾತ್ರ ಬ್ಲೂ ಬ್ಲ್ಯಾಕ್ ಕಲರ್ಗೆ ಚೇಂಜ್ ಆಗಿದೆ. ಸೊ ಯಾವೆಲ್ಲ ಫುಡ್ ಐಟಮ್ ಚೇಂಜ್ ಆಗ್ತಾ ಹೋಗಿದೆ? ಸಿಯರ್ ಸ್ಟೂಡೆಂಟ್ಸ್, ಪೊಟ್ಯಾಟೊ ಆ್ಯಂಡ್ ರೈಸ್ ಫುಡ್ ಐಟಮ್ಸ್ ಟರ್ನ್ಸ್ ದ ಬ್ಲೂ ಬ್ಲ್ಯಾಕ್ ಕಲರ್. ಎ ಬ್ಲೂ ಬ್ಲ್ಯಾಕ್ ಕಲರ್ ಇಂಡಿಕೇಟ್ಸ್ ದಟ್ ಇಟ್ ಕಂಟೈನ್ಸ್ ಸ್ಟಾರ್ಚ್. ಇದು ಏನನ್ನು ಇಂಡಿಕೇಟ್ ಮಾಡುತ್ತೆ? ಸೊ ಲಿಸನ್, which confirms the presence of starch in the rice and potato. ಸೊ ಪೊಟ್ಯಾಟೊ ಮತ್ತು ರೈಸಲ್ಲಿ ಏನು ಸ್ಟಾರ್ಚ್ ಕಾರ್ಬೋಹೈಡ್ರೇಟ್ ಕಂಟೆಂಟ್ ಇದೆ ಅನ್ನೋದು ನಮಗೆ ಕನ್ಫರ್ಮ್ ಆಗುತ್ತೆ. ಸೊ ಆಹಾರ ಕಪ್ಪು ಮಿಶ್ರಿತ ನೀಲಿ ಬಣ್ಣಕ್ಕೆ ಬಂದಿದೆ ಅಂದರೆ ಅದರಲ್ಲಿ ಕಾರ್ಬೋಹೈಡ್ರೇಟ್ ಪೋಷಕಾಂಶ ಇದೆ ಅಂತ ಹೇಳ್ಬಿಟ್ಟು ನಮಗೆ ತಿಳಿತಾ ಹೋಗುತ್ತೆ. ದಿಸ್ ಈಸ್ ದ ಟೆಸ್ಟ್ ಫಾರ್ ಸ್ಟಾರ್ಚ್. ನೆಕ್ಸ್ಟ್ ಒನ್, ಟೆಸ್ಟ್ ಫಾರ್ ಪ್ರೋಟೀನ್. Take a small quantity of grind or mashed beans in a bowl. ಸೊ ಇಲ್ಲಿ ಒಂದು ಬೌಲ್ ಒಳಗಡೆ ಏನು ಬೇಯಿಸಿರೋವಂಥ ಆಹಾರವನ್ನು ಸ್ಮ್ಯಾಶ್ ಮಾಡಿ ಅಥವಾ ಗ್ರೈಂಡ್ ಮಾಡಿ, ಅಂದರೆ ಸಣ್ಣಕ್ಕೆ ಏನು ಅರಿದ್ಬಿಟ್ಟು ಒಂದು ಬೌಲಲ್ಲಿ ಹಾಕ್ಕೊಂಡು ನೆಕ್ಸ್ಟ್ ಆ ಒಂದು ಫುಡ್ ಐಟಮ್ನ ಪುಟ್ ಇಟ್ ಇನ್ ಎ ಟೆಸ್ಟ್ ಟ್ಯೂಬ್ ಆ್ಯಂಡ್ ಆ್ಯಡ್ ಸಮ್ ವಾಟರ್. ಒಂದು ಟೆಸ್ಟ್ ಟ್ಯೂಬ್ ಒಳಗಡೆ ಹಾಕಿಬಿಟ್ಟು ಅದಕ್ಕೆ ಸ್ವಲ್ಪ ವಾಟರ್ನ ಹಾಕ್ತಾ ಹೋಗಬೇಕು. ಸೊ ಒಂದು ಸೊಲ್ಯೂಷನ್ ಥರ ದ್ರಾವಣ ರೂಪದಲ್ಲಿ ಮಾಡ್ಕೋಬೇಕು ಟೆಸ್ಟ್ ಟ್ಯೂಬ್ ಒಳಗಡೆ. ನೆಕ್ಸ್ಟು ಆಡ್ ಎ ಫ್ಯೂ ಡ್ರಾಪ್ಸ್ ಆಫ್ ಕಾಪರ್ ಸಲ್ಫೇಟ್ ಸೊಲ್ಯೂಷನ್ ಟು ಇಟ್ ವಿತ್ ದ ಹೆಲ್ಪ್ ಆಫ್ ಎ ಡ್ರಾಪರ್. ಸೊ ಇಲ್ಲಿ ಡ್ರಾಪರ್ನ ಯೂಸ್ ಮಾಡಿ ಕಾಪರ್ ಸಲ್ಫೇಟ್ ಸೊಲ್ಯೂಷನ್ನ ಒಂದು 2-3 ಡ್ರಾಪ್ಸ್ನ ಹಾಕಬೇಕು. ನೆಕ್ಸ್ಟ್ ದೆನ್ add few drops of solution of caustic soda to the test tube. Shake well and let the test tube stand for a few minutes. ಇಲ್ಲಿ ನೆಕ್ಸ್ಟ್ ಏನು ಮಾಡ್ತೀವಿ ನಾವು? ಕಾಸ್ಟಿಕ್ ಸೋಡಾ ಸೊಲ್ಯೂಷನ್ನ
ಸ್ವಲ್ಪ 2-3 ಡ್ರಾಪ್ಸ್ ಹಾಕ್ಬಿಟ್ಟು ಅದನ್ನು ಒಂದು ಫ್ಯೂ ಮಿನಿಟ್ಸ್ ಹಾಗೆ ಇರೋದಕ್ಕೆ ಬಿಡಬೇಕು. ಚೆನ್ನಾಗಿ ಶೇಕ್ ಮಾಡಿ ಅದನ್ನು ಹಾಗೆ ಇರೋದಕ್ಕೆ ಬಿಡ್ತೀವಿ. ನೆಕ್ಸ್ಟು, ವಾಟ್ ಯು ಅಬ್ಸರ್ವ್? ದ ಕಂಟೆಂಟ್ಸ್ ಆಫ್ ದ ಟೆಸ್ಟ್ ಟ್ಯೂಬ್ ಟರ್ನ್ ವೈಲೆಟ್ ಕಲರ್. ನೋಡಿ, ಆ ಟೆಸ್ಟ್ ಟ್ಯೂಬಲ್ಲಿ ಇರೋವಂಥ ಸೊಲ್ಯೂಷನ್ ಏನಾಗಿರುತ್ತೆ? ವೈಲೆಟ್ ಕಲರ್ಗೆ ಕನ್ವರ್ಟ್ ಆಗಿರುತ್ತೆ. ಎ ವೈಲೆಟ್ ಕಲರ್ ಇಂಡಿಕೇಟ್ಸ್ ಪ್ರೆಸೆನ್ಸ್ ಆಫ್ ಪ್ರೋಟೀನ್ಸ್ ಇನ್ ದ ಫುಡ್ ಐಟಮ್. ಆ ಫುಡ್ ಐಟಮಲ್ಲಿ ಪ್ರೋಟೀನ್ ಇದೆ ಅನ್ನೋದನ್ನ ನಾವು ನೋಡ್ತಾ ಹೋಗ್ಬೋದು. ಅಲ್ಲಿ ಕೊಟ್ಟಿರೋವಂಥ ಯಾವುದೇ ತಗೊಂಡಿರೋವಂಥ ಫುಡ್ ಐಟಮು ಒಂದು ನೇರಳೆ ಬಣ್ಣಕ್ಕೆ ಬಂದಿದೆ ಅಂದರೆ ಅದು ಏನನ್ನ ಇಂಡಿಕೇಟ್ ಮಾಡುತ್ತಪ್ಪ ಅಂದರೆ ದ ಫುಡ್ ಐಟಮ್ ಕಂಟೈನಿಂಗ್ ಪ್ರೋಟೀನ್. ಸೊ ಎ ಸ್ಯಾಂಪಲ್ ಟರ್ನ್ಸ್ ಪರ್ಪಲ್ ಕಲರ್ which confirms the presence of protein in the food sample. Next one, food item. Test food for fat. ಅಂದರೆ ಕೊಬ್ಬಿನ ಅಂಶದ ಪರೀಕ್ಷೆ ಅಂತ ಹೇಳ್ತೀವಿ. ಹೇಗೆ ಮಾಡ್ತಾ ಹೋಗ್ತೀವಿ? ಲಿಸನ್ ಸ್ಟೂಡೆಂಟ್ಸ್, ಲೆಟ್ us start our experiment to the test for presence of fat in our food. Take a small quantity of dry fruits, for example cashew or almonds, in a bowl. Next, rub it on a clean white paper. You will observe oil patches on a paper. Then, hold a paper against the light to see oil and translucent patches clearly. ಸೊ ನಾವಲ್ಲಿ ಏನು ಮಾಡ್ತೀವಿ? ಒಂದು ಪೇಪರ್ನ ತೊಗೊಂಡು, ವೈಟ್ ಪೇಪರ್ನ ತೊಗೋಬೇಕು. ಜೊತೆಗೆ ಅಲ್ಲಿ ಆಲ್ಮಂಡ್ ಅಥವಾ ಕ್ಯಾಶ್ಯೂ ನಟ್ಸ್ ಅಥವಾ ಗೋಡಂಬಿ ಅಥವಾ ಬಾದಾಮಿಯ ಬೀಜವನ್ನು ತಗೊಂಡು ಆ ವೈಟ್ ಪೇಪರಲ್ಲಿ ಪೇಪರ್ ಮೇಲೆ ರಬ್ ಮಾಡ್ತಾ ಹೋಗಬೇಕು. ಸೊ ರಬ್ ಮಾಡಿದಾಗ ನಮಗೆ ಆಯಿಲ್ ಪ್ಯಾಚಸ್ ಆಗಿರೋವಂಥ ಒಂದು ಪೇಪರ್ ಮೇಲೆ ಆಯಿಲ್ ಪ್ಯಾಚಸ್ ಆಗಿರೋದು ಗೊತ್ತಾಗುತ್ತೆ. ಆ ಆಯಿಲ್ ಪ್ಯಾಚಸ್ ಆಗಿರೋ ಪೇಪರ್ನ ಬೆಳಕಿನ ವಿರುದ್ಧವಾಗಿ ಆ ಪೇಪರ್ನ ಹಿಡಿದಾಗ ಆ ಕಲೆಯ ಮೂಲಕ ಮಂದವಾದ ಬೆಳಕನ್ನು ನಾವು ನೋಡುತ್ತಾ ಹೋಗ್ಬೋದು. ಸೊ ಆ ಎಣ್ಣೆಯ ಕಲೆ ಇರುವ ಭಾಗ ಒಂದು ಅರೆ ಪಾರದರ್ಶಕ ಆಗಿ ಬದಲಾಗುತ್ತೆ, ಟ್ರಾನ್ಸ್ಲೂಸೆಂಟ್ ಆಗಿ ಬದಲಾಗ್ತಾ ಹೋಗುತ್ತೆ. ಇದರಿಂದ ನಮ್ಗೆ ಏನು ಗೊತ್ತಾಗುತ್ತೆ? ದ ಫ್ಯಾಟ್ ಪ್ರೆಸೆಂಟ್ ಇನ್ ದ ಫುಡ್ ಸ್ಯಾಂಪಲ್ ಈಸ್ ವಾಟ್ ಮೇಕ್ಸ್ ಪೇಪರ್ ಆಯಿಲಿ ಆ್ಯಂಡ್ ಟ್ರಾನ್ಸ್ಲೂಸೆಂಟ್. ಅದರ ಫುಡ್ ಐಟಮ್ ಪೇಪರಲ್ಲಿ ಇರೋವಂಥ ಫುಡ್ ಐಟಮ್ ಏನಾಗಿದೆ, ಫ್ಯಾಟ್ ಕಂಟೆಂಟ್ ಇದೆ ಅಂದರೆ ಆ ಪೇಪರ್ನ ಒಂದು ಅರೆ ಪಾರದರ್ಶಕವಾಗಿ ಅಥವಾ ಎಣ್ಣೆ ಕಲೆಯನ್ನು ನಾವು ಆ ಪೇಪರ್ ಮೇಲ್ಗಡೆ ನೋಡ್ತಾ ಹೋಗ್ಬೋದು. ಸೊ ನೆಕ್ಸ್ಟ್ ಒನ್, ಬ್ಯಾಲೆನ್ಸ್ಡ್ ಡಯಟ್, ಸಮತೋಲನ ಆಹಾರ ಅಥವಾ ಸಂತುಲಿತ ಆಹಾರ ಅಂತೇಳಿ ಕರಿತೀವಿ. ದ ಫುಡ್ ವಿ ನಾರ್ಮಲಿ ಈಟ್ ಇನ್ ಎ ಡೇ ಈಸ್ ಅವರ್ ಡಯಟ್ ಫಾರ್ ಗ್ರೋತ್ ಆ್ಯಂಡ್ ಮೇಂಟೆನೆನ್ಸ್ ಆಫ್ ಗುಡ್ ಹೆಲ್ತ್. ಅವರ್ ಡಯಟ್ ಶುಡ್ ಹ್ಯಾವ್ ಆಲ್ ನ್ಯೂಟ್ರಿಯೆಂಟ್ಸ್ that our body needs in right quantities, not too much of one and not too little of the other. The diet should also contain a good amount of roughage and a water. Such a diet is called balanced diet. ಸೊ ಸಾಮಾನ್ಯವಾಗಿ ನಾವು ಒಂದು ದಿನದಲ್ಲಿ ಸೇವಿಸುವ ಆಹಾರವೇ ನಮ್ಮ ಆಹಾರ ಕ್ರಮ ಏನೆಲ್ಲ ಇರುತ್ತೆ. ದೇಹಕ್ಕೆ ಅವಶ್ಯಕವಾಗಿರುವಂತಹ ಎಲ್ಲ ಪೋಷಕಗಳು ನಮ್ಮ ಆಹಾರದಲ್ಲಿ ಸರಿಯಾದ ಪ್ರಮಾಣದಲ್ಲಿ ಇರಬೇಕು. ಒಂದು ಅತಿಯಾಗಿಯೂ ಅಲ್ಲ ಅಥವಾ ಇನ್ನೊಂದು ಕಡಿಮೆ ಆಗಿಯೂ ಅಲ್ಲ. ಜೊತೆಗೆ ನಾರು ಮತ್ತು ನೀರು ಕೂಡ ಆಹಾರದಲ್ಲಿ ಒಳ್ಳೆಯ ಪ್ರಮಾಣದಲ್ಲಿ ಇರಬೇಕು. ಇಂತಹ ಆಹಾರದ ಕ್ರಮವನ್ನು ನಾವು ಸಂತುಲಿತ ಆಹಾರ ಅಥವಾ ಬ್ಯಾಲೆನ್ಸ್ಡ್ ಡಯಟ್ ಅಂತ ಹೇಳ್ಬಿಟ್ಟು ಕರಿತೀವಿ. ನೆಕ್ಸ್ಟ್ ಒನ್, ಡು ಯು ಥಿಂಕ್ ದಟ್ ಪೀಪಲ್ ಆಫ್ ಆಲ್ ಏಜಸ್ ನೀಡ್ ದ ಸೇಮ್ ಟೈಪ್ ಆಫ್ ಡಯಟ್? ನೀವು ಯೋಚನೆ ಮಾಡಿದ್ದೀರಾ ಎಲ್ಲ ವಯಸ್ಸಿನ ಜನಗಳಿಗೆ ಒಂದೇ ರೀತಿಯಾಗಿರೋಂಥ ಆಹಾರದ ಕ್ರಮದ ಅವಶ್ಯಕತೆ ಇದೆಯಾ ಅಂತ ಹೇಳ್ಬಿಟ್ಟು ನಾವು ಥಿಂಕ್ ಮಾಡ್ತಾ ಹೋಗ್ತೀವಿ. ಡು ಯು ಆಲ್ಸೋ ಥಿಂಕ್ ದಟ್ ವಾಟ್ ವಿ ನೀಡ್ ಫಾರ್ ಎ ಬ್ಯಾಲೆನ್ಸ್ ಡಯಟ್ ಡಿಪೆಂಡ್ ಆನ್ ದ ಅಮೌಂಟ್ ಆಫ್ ಫಿಸಿಕಲ್ ವರ್ಕ್ ದಟ್ ವಿ ಡೂ. ಸೊ ನಮಗೆ ಸಂತುಲಿತ ಆಹಾರ ಏನು ಬೇಕು ಎಂಬುದು ನಾವು ಎಷ್ಟು ದೈಹಿಕ ಕೆಲಸ ಮಾಡ್ತೀವಿ ಅನ್ನೋದ್ರ ಮೇಲೆ ಅವಲಂಬಿತವಾಗಿರುತ್ತೆ. ಸೊ ಇಲ್ಲಿ ಎಲ್ಲ ವಯಸ್ಸಿನ ಮಕ್ಕಳು ಅಥವಾ ಆಗಿರ್ಬೋದು, ವಯಸ್ಸಾಗಿರೋರಾಗಿರ್ಬೋದು ಅಥವಾ ಮಿಡಲ್ ಏಜ್ ಪರ್ಸನ್ಸ್ ಆಗಿರ್ಬೋದು, ಅವರಿಗೆಲ್ರಿಗೂ ಕೂಡ ನಾವು ದಿನನಿತ್ಯದಲ್ಲಿ ಒಂದೇ ರೀತಿಯಾಗಿರುವಂಥ ಆಹಾರವನ್ನು ಬಳಸ್ತಾ ಹೋಗಲ್ಲ. ಅಂದರೆ ಅವರ್ ಡಿಪೆಂಡಿಂಗ್ ಆನ್ ಏಜ್ ಆ್ಯಂಡ್ ಫಿಸಿಕಲ್ ವರ್ಕ್, ಅವ್ರು ಮಾಡೋವಂಥ ದೈಹಿಕ ಕೆಲಸಗಳು, ದಿನನಿತ್ಯದಲ್ಲಿ ಮಾಡೋವಂಥ ಕೆಲಸಗಳನ್ನ ಅವಲಂಬಿಸಿರುತ್ತೆ. ಜೊತೆಗೆ ಅವರ ವಯಸ್ಸನ್ನು ಅವಲಂಬಿತವಾಗಿರುತ್ತೆ. ಹಂಗಾಗಿ ಎಲ್ಲರೂ ಕೂಡ ಒಂದೇ ರೀತಿಯಾಗಿರೋಂಥ ಒಂದೇ ರೀತಿಯ ಪ್ರಮಾಣದಲ್ಲಿ ನಾವು ಆಹಾರವನ್ನು ಸೇವನೆ ಮಾಡೋದಕ್ಕೆ ಆಗಲ್ಲ. ಸೊ ಹಂಗಾಗಿ
ದಿಸ್ ಇಸ್ ದ ಬ್ಯಾಲೆನ್ಸ್ಡ್ ಡಯಟ್ ಅಂತ ಹೇಳೋದಾದರೆ, ವಿಚ್ ಡಯಟ್ ಪ್ರೊವೈಡ್ಸ್ ಆಲ್ ದ ನ್ಯೂಟ್ರಿಯೆಂಟ್ಸ್ ದಟ್ ಅವರ್ ಬಾಡಿ ನೀಡ್ಸ್ ಇನ್ ರೈಟ್ ಕ್ವಾಂಟಿಟೀಸ್ ಅಲಾಂಗ್ ವಿತ್ ದ ಅಡ್ವಿಕೇಟ್ ಅಮೌಂಟ್ ಆಫ್ ರಫೇಜ್, ಆ್ಯಂಡ್ these are called balanced diet. Next one, benefits of balanced diet. ಸೊ ಫಸ್ಟ್ ಒನ್, ಹ್ಯಾಪಿ ಆ್ಯಂಡ್ ಹೆಲ್ತಿ ಲೈಫ್ ಸ್ಟೈಲ್. ಸೊ ನಮ್ಮ ಲೈಫು ಒಂದು ಬ್ಯಾಲೆನ್ಸ್ಡ್ ಡಯಟ್ನ ತಗೊಳ್ತಾ ಹೋದರೆ, ಸಂತುಲಿತ ಆಹಾರವನ್ನು ಸೇವನೆ ಮಾಡ್ತಾ ಹೋದರೆ ತುಂಬಾ ಖುಷಿಯಾಗಿ ಮತ್ತು ಆರೋಗ್ಯದಾಯಕವಾಗಿ ಇರುತ್ತೆ. ನೆಕ್ಸ್ಟ್ ಸೆಕೆಂಡ್ ಒನ್, ಬೂಸ್ಟ್ ಇಮ್ಯುನಿಟಿ ಆ್ಯಂಡ್ ಹೆಲ್ತಿ ಡೆವಲಪ್ಮೆಂಟ್. ಅಂದರೆ ದೇಹದ ಬೆಳವಣಿಗೆ ಮತ್ತು ದೇಹದ ಒಂದು ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಗೆ ಮಾಡ್ತಾ ಹೋಗುತ್ತೆ. ನೆಕ್ಸ್ಟ್ ಥರ್ಡ್ ಒನ್, ಪ್ರೊಟೆಕ್ಷನ್ ಅಗೇನೆಸ್ಟ್ ಡಿಸೀಸಸ್. ಅಂದರೆ ರೋಗಗಳ ವಿರುದ್ಧ ಹೋರಾಡೋದಕ್ಕೆ ತುಂಬಾ ಉಪಯೋಗಕಾರಿಯಾಗುತ್ತೆ. ನೆಕ್ಸ್ಟ್ ಫೋರ್ತ್ ಒನ್, ಕಾಂಟ್ರಿಬ್ಯೂಟ್ಸ್ ಟು ಅಡ್ವಿಕೇಟ್ ಬಾಡಿ ವೆಯ್ಟ್. ಅಂದರೆ ನಮ್ಮ ದೇಹದ ತೂಕವನ್ನು ಎಷ್ಟು ಬಾಡಿಗೆ ಬ್ಯಾಲೆನ್ಸ್ ವೆಯ್ಟ್ ಬೇಕಾಗುತ್ತೆ ನಮಗೆ, ಅಷ್ಟು ವೆಯ್ಟನ್ನು ಸರಿಯಾದ ಕ್ರಮದಲ್ಲಿ ನಮ್ಮ ದೇಹದ ತೂಕವನ್ನು ಬ್ಯಾಲೆನ್ಸ್ ಮಾಡೋದಕ್ಕೆ ತುಂಬಾ ಉಪಯೋಗಕಾರಿಯಾಗಿದೆ. ದೀಸ್ ಆರ್ ದ ಬೆನಿಫಿಟ್ಸ್ ಆಫ್ ಬ್ಯಾಲೆನ್ಸ್ಡ್ ಡಯಟ್. Next topic is obesity. It can be very harmful for us to eat too much of fat-rich foods, and we may end up suffering from a condition called obesity. ಸೊ ಒಬೆಸಿಟಿ ಅಂದ ತಕ್ಷಣ ನಾವು ಏನು ಹೇಳ್ತೀವಿ ಅಂದರೆ, ನಮ್ಮ ಕಣ್ಮುಂದೆ ಬರೋದು. ಲಿಸನ್ ಸ್ಟೂಡೆಂಟ್ಸ್, ಐ ವಿಲ್ ಶೋ ಸಮ್ ಪಿಕ್ಚರ್ಸ್. ಸಿ ಹಿಯರ್ ಸ್ಟೂಡೆಂಟ್ಸ್, ಕೊಬ್ಬು ಅತಿ ಹೇರಳವಾಗಿರುವ ಆಹಾರವನ್ನು ಸೇವಿಸೋದ್ರಿಂದ ನಮಗೆ ತುಂಬ ಹಾನಿಕಾರಕ ಮತ್ತು ಕೊನೆಯಲ್ಲಿ ತುಂಬ ಬೊಜ್ಜು ಅಥವಾ ಸ್ಥೂಲಕಾಯ ಅಂತ ಹೇಳ್ತೀವಿ, ಅದರಿಂದ ನರಳೋ ಅಂತಾಗುತ್ತೆ. ಇದನ್ನು ನಾವು ಒಬೆಸಿಟಿ ಅಂತ ಹೇಳ್ತೀವಿ. ಬಾಡಿನಲ್ಲಿ ಕೊಬ್ಬಿನಾಂಶ ಅತ್ಯಂತ ಜಾಸ್ತಿ ಆಗಿ ಎಕ್ಸಸ್ ಆಗಿ ಅಲ್ಲಿ ನಮಗೆ ಏನು ಉಂಟಾಗುತ್ತೆ, ಅದರಿಂದ ಬರೋವಂಥ ಬೇರೆ ಹೆಲ್ತ್ ಪ್ರಾಬ್ಲಮ್ಸ್ ಬರ್ತಾ ಹೋಗುತ್ತೆ. ಇದರಿಂದ ನಾವು ನರಳಬೇಕಾಗುತ್ತೆ. ಈ ಒಂದು ಸ್ಥಿತಿಯನ್ನು ನಾವು ಸ್ಥೂಲಕಾಯ ಅಂತೇಳಿ ಕರಿತಾ ಹೋಗ್ತೀವಿ, ಒಬೆಸಿಟಿ ಅಂತೇಳಿ ಕರಿತಾ ಹೋಗ್ತೀವಿ. ಸೊ ಅಬ್ಸರ್ವ್ ದ ಪಿಕ್ಚರ್ಸ್. ಸೊ ನೋಡಿ, ಯಾವೆಲ್ಲ ಫುಡ್ ಐಟಮ್ ತಿನ್ನೋದ್ರಿಂದ ನಮಗೆ ಈ ಅನ್ಹೆಲ್ತಿ ಲೈಫ್ ಸ್ಟೈಲ್, ಯಾವ ಒಂದು ಜಂಕ್ ಫುಡ್ನ ತಿನ್ನೋದ್ರಿಂದ ನಮಗೆ ಈ ಒಬೆಸಿಟಿ ಬರ್ತಾ ಹೋಗುತ್ತೆ. ಸ್ವೀಟ್ಸ್, ಚಾಕ್ಲೇಟ್ಸ್, ಐಸ್ ಕ್ರೀಮ್ಸ್ ಆ್ಯಂಡ್ ಎಕ್ಸೆಟ್ರಾ. ನೆಕ್ಸ್ಟ್ ಜಂಕ್ ಫುಡ್, ನೀವು ಏನು ಸ್ಪೈಸಿ ಐಟಮ್ಸ್ ಏನು ತಿಂತೀರಲ್ಲ, ಈ ಚಿಪ್ಸ್ ಆಗಿರ್ಬೋದು, ನೆಕ್ಸ್ಟು ಪಿಜ್ಜಾ ಆಗಿರ್ಬೋದು, ದೀಸ್ ಆರ್ ದ ಸ್ಪೈಸಿ ಜಂಕ್ ಫುಡ್ ಐಟಮ್ಸ್. ನೆಕ್ಸ್ಟ್ ಅನ್ಹೆಲ್ತಿ ಡ್ರಿಂಕ್ಸ್. ಅನ್ಹೆಲ್ತಿ ಡ್ರಿಂಕ್ಸ್ ಮೀನ್ಸ್ ಕೂಲ್ ಡ್ರಿಂಕ್ಸು, ಕೊಕೋ-ಕೋಲಾ, ಪೆಪ್ಸಿ. ಸೊ ನೆಕ್ಸ್ಟು ರೆಸ್ಟ್ ಅಟ್ ಹೋಮ್. ಮತ್ತು ಯಾವಾಗ್ಲೂ ಏನಾಗಿರೋದು, ಸೋಂಬೇರಿ ಆಗಿರೋದು, ಕೆಲಸವನ್ನು ಮಾಡದೆ, ನಮ್ಮ ದೇಹಕ್ಕೆ ಕೆಲಸವನ್ನು ಕೊಡದೆ ಯಾವಾಗಲೂ ರೆಸ್ಟ್ ಪೊಸಿಷನ್ನಲ್ಲಿ ಇರೋದ್ರಿಂದ, ಇವೆಲ್ಲವನ್ನು ಚೆನ್ನಾಗಿ ತಿಂದು ನಾವು ರೆಸ್ಟ್ ಮಾಡೋದ್ರಿಂದ ಏನಾಗುತ್ತೆ, ಆಟೋಮೆಟಿಕಲಿ ಎಕ್ಸಸ್ ಆಫ್ ಫ್ಯಾಟ್ ಆಗ್ತಾ ಹೋಗುತ್ತೆ ಬಾಡಿನಲ್ಲಿ. ಇದರಿಂದ ನಮಗೆ ಒಬೆಸಿಟಿ ಬರ್ತಾ ಹೋಗುತ್ತೆ. ಸೊ ಇವಾಗ ಪಿಕ್ಚರ್ಸ್ನ ಅಬ್ಸರ್ವ್ ಮಾಡಿ. ನೋಡಿ, ಇಲ್ಲೊಂದು ಫ್ಯಾಮಿಲಿನಲ್ಲಿ ಎಲ್ಲರೂ ಹಾಗೆ ಇದ್ದಾರೆ, 4 ಮೆಂಬರ್ಸ್. ನೆಕ್ಸ್ಟ್ ಒನ್, see students, next one topic is deficiency diseases. Deficiency diseases means ರೋಗಗಳ ಕೊರತೆಯಿಂದ ಬರುವಂತಹ ರೋಗಗಳು. ಸೊ ಯಾವೆಲ್ಲ ಕೊರತೆಯಿಂದ ಬರ್ತಾ ಹೋಗುತ್ತೆ? ಸಿ, ಡಿಸೀಸಸ್ ದಟ್ ಅಕ್ಕರ್ ಡ್ಯೂ ಟು ಲ್ಯಾಕ್ ಆಫ್ ನ್ಯೂಟ್ರಿಯೆಂಟ್ಸ್ ಓವರ್ ಎ ಲಾಂಗ್ ಪೀರಿಯಡ್ ಆರ್ ಕಾಲ್ಡ್ ಡಿಫಿಷಿಯನ್ಸಿ ಡಿಸೀಸಸ್. ಇಟ್ ಮೀನ್ಸ್ ದೀರ್ಘಕಾಲದವರೆಗೆ ಪೋಷಕಾಂಶಗಳ ಕೊರತೆಯಿಂದಾಗಿ ಬರುವ ರೋಗಗಳನ್ನ ನಾವು ಕೊರತೆಯಿಂದ ಬರುವ ರೋಗಗಳು ಅಂತೇಳಿ ಕರಿತಾ ಇದ್ದೀವಿ. ಅಂದರೆ ಲ್ಯಾಕ್ ಆಫ್ ನ್ಯೂಟ್ರಿಯೆಂಟ್ಸ್, ಅಂದರೆ ಬಾಡಿನಲ್ಲಿ ನ್ಯೂಟ್ರಿಯೆಂಟ್ಸ್ ಕೊರತೆ ಉಂಟಾದಾಗ ನಮಗೆ ಈ ಡಿಫಿಷಿಯನ್ಸಿ ಉಂಟಾಗ್ತಾ ಹೋಗುತ್ತೆ. ಸೊ ಹಾಗಾದರೆ ಫಸ್ಟ್ ಅಬ್ಸರ್ವ್ ದ ಕಾಲಮ್. First column represent vitamins or minerals. Second column represent deficiency diseases. Third column represent symptoms. ಈ ಫಸ್ಟ್ ಕಾಲಮಲ್ಲಿ ಯಾವ ನ್ಯೂಟ್ರಿಯೆಂಟ್ಸ್ ಅನ್ನೋದನ್ನ ನಾವು ಮೆನ್ಷನ್ ಮಾಡ್ತಾ ಹೋಗ್ತೀವಿ. ಸೆಕೆಂಡ್ ಕಾಲಮಲ್ಲಿ ಆ ಒಂದು ಡಿಫಿಷಿಯನ್ಸಿ ಯಾವುದು, ಡಿಸೀಸ್ ಯಾವುದು ಬರುತ್ತೆ. ನೆಕ್ಸ್ಟ್ ಥರ್ಡ್ ಒನ್ನಲ್ಲಿ ಅದರ ಸಿಂಪ್ಟಮ್ಸ್, ಲಕ್ಷಣಗಳೇನು ಅನ್ನೋದನ್ನ ನೋಡ್ತಾ ಹೋಗೋಣ. ಫಸ್ಟ್ ಒನ್, ವಿಟಮಿನ್ ಎ. ವಿಟಮಿನ್ ಎ ಡಿಫಿಷಿಯನ್ಸಿ ಇಂದ ನಮಗೆ ಲಾಸ್ ಆಫ್ ವಿಷನ್. ಲಾಸ್ ಆಫ್ ವಿಷನ್ ಅಂದರೆ ದೃಷ್ಟಿಯಲ್ಲಿ ಕೊರತೆ ಆಗ್ತಾ ಹೋಗೋದು. ಸಿಂಪ್ಟಮ್ಸ್, ಪೂರ್ ವಿಷನ್, ಲಾಸ್ ಆಫ್ ವಿಷನ್ ಇನ್ ಡಾರ್ಕ್ನೆಸ್, ಸಮ್ಟೈಮ್ಸ್ ಕಂಪ್ಲೀಟ್ ಲಾಸ್ ಆಫ್ ವಿಷನ್. ಅಂದರೆ ಇರುಳುಗುರುಡುತನ ಬರೋದಾಗಿರ್ಬೋದು, ಅಥವಾ ನೈಟ್ ಬ್ಲೈಂಡ್ನೆಸ್ ಅಂತ ಹೇಳ್ತೀರ ನಾವು. ಇರುಳುಗುರುಡುತನ ಅಥವಾ
ಕಣ್ಣು ದೂರದೃಷ್ಟಿ ಕಾಣದೇ ಇರೋದು ಅಥವಾ ಬ್ಲರ್ ಆಗ್ತಾ ಇರೋದು, ಜೊತೆಗೆ ನೋಡಿ ಲಾಸ್ ಆಫ್ ವಿಷನ್, ಇರುಳುಗುರುಡುತನ ಬರ್ತಾ ಹೋಗೋದು ವಿಟಮಿನ್ ಡಿಫಿಷಿಯನ್ಸಿಯಿಂದ. ಅಬ್ಸರ್ವ್ ದ ಪಿಕ್ಚರ್ಸ್. ವಿಟಮಿನ್ ಎ ಡಿಫಿಷಿಯನ್ಸಿಯಿಂದ ನಮಗೆ ಏನೆಲ್ಲ ಪ್ರಾಬ್ಲಮ್ ಆಗ್ತಾ ಹೋಗುತ್ತೆ. ಸೊ ಹಂಗಾಗಿ ನಮಗೆ ದ ಬಾಡಿ ನೀಡ್ಸ್ ಸರ್ಟೈನ್ ವಿಟಮಿನ್ಸ್ ಇನ್ ಆರ್ಡರ್ ಟು ಫಂಕ್ಷನ್ ಪ್ರಾಪರ್ಲಿ. ಯಾವುದೇ ಒಂದು ನಮ್ಮ ದೇಹದ ಅಂಗಾಂಗಗಳು ಕಾರ್ಯನಿರ್ವಹಿಸಬೇಕು ಅಂದರೆ ಅದಕ್ಕೆ ಬೇಕಾಗಿರುವಂತಹ ನ್ಯೂಟ್ರಿಯೆಂಟ್ಸು ಅತ್ಯವಶ್ಯಕವಾಗಿ ಬೇಕಾಗುತ್ತೆ. ವಿಟಮಿನ್ ಎ ಕೊರತೆಯಿಂದ ಏನಾಗುತ್ತೆ, ಸೊ ಲಾಸ್ ಆಫ್ ವಿಷನ್ ಅಂತೇಳಿ ಹೇಳ್ತಾ ಹೋಗ್ತೀವಿ. ನೆಕ್ಸ್ಟ್ ಒನ್, ಸೆಕೆಂಡ್ ಒನ್ ವಿಟಮಿನ್ B1. ವಿಟಮಿನ್ B1 ಡಿಸೀಸಸ್, B1 ಕೊರತೆಯಿಂದ ಯಾವ್ದು ಬರುತ್ತೆ, ಬೆರಿ. ಸೊ ಸಿಂಪ್ಟಮ್ಸ್, ವೀಕ್ ಮಸಲ್ಸ್ ಆ್ಯಂಡ್ ಲಿಟಲ್ ಎನರ್ಜಿ ಟು ವರ್ಕ್. ಅಲ್ಲಿ ಮಸಲ್ಸ್ ಏನಾಗ್ತಾ ಹೋಗ್ತಾವಪ್ಪ ಅಂದರೆ, ಸಿ ಇಯರ್ ಸ್ಟೂಡೆಂಟ್ಸ್, ಪಿಕ್ಚರ್ಸ್ ಆರ್ ಇಯರ್. ಸೊ ಇಲ್ಲಿ ವಿಟಮಿನ್ B1 ಬೆರಿ ಅನ್ನೋ ಒಂದು ಡಿಸೀಸಸ್ ಬರ್ತಾ ಹೋಗ್ತಾ ಇದೆ. ವಿಟಮಿನ್ B1 ಡಿಫಿಷಿಯನ್ಸಿಯಿಂದ ಬೆರಿ ಅನ್ನೋ ಒಂದು ಡಿಸೀಸಸ್ ಬರುತ್ತೆ. ಅದರ ಸಿಂಪ್ಟಮ್ಸ್ ಏನಾಗಿರುತ್ತೆ, ವೀಕ್ ಮಸಲ್ಸ್ ಎಲ್ಲ ಏನಾಗುತ್ತೆ, ತುಂಬಾ ಸ್ನಾಯುಗಳು ಬಲಹೀನವಾಗ್ತವೆ, ಜೊತೆಗೆ ಕೆಲಸ ಮಾಡೋದಕ್ಕೆ ನಮಗೆ ಎನರ್ಜಿ ಸಿಗ್ತಾ ಹೋಗಲ್ಲ. ವೀಕ್ ಮಸಲ್ಸ್ ಆ್ಯಂಡ್ ವೆರಿ ಲಿಟಲ್ ಎನರ್ಜಿ ಟು ವರ್ಕ್. ಕೆಲಸ ಮಾಡೋದಕ್ಕೆ ಶಕ್ತಿಯೂ ಸಾಕಾಗಲ್ಲ, ಜೊತೆಗೆ ನಮ್ಮ ಸ್ನಾಯುಗಳು ಕೂಡ ಬಲಹೀನವಾಗ್ತಾ ಹೋಗ್ತವೆ. ಇದು ವಿಟಮಿನ್ B1 ಸಿಂಪ್ಟಮ್ಸು. ಥರ್ಡ್ ಒನ್ ಈಸ್ ವಿಟಮಿನ್ ಸಿ ಡಿಫಿಷಿಯನ್ಸಿ. ವಿಟಮಿನ್ ಸಿ ಡಿಫಿಷಿಯನ್ಸಿಯಿಂದ ಯಾವ ಡಿಸೀಸ್ ಬರುತ್ತೆ, ಸ್ಕರ್ವಿ ಅನ್ನೋ ಒಂದು ಡಿಸೀಸ್ ಬರ್ತಾ ಹೋಗುತ್ತೆ. ಸೊ ಸ್ಕರ್ವಿ ಬಂದಿದೆ ಅನ್ನೋದಕ್ಕೆ ಕೆಲವೊಂದು ಸಿಂಪ್ಟಮ್ಸ್ ಏನಪ್ಪ, ನಮ್ಮ ಬಾಡಿನಲ್ಲಿ ವಿಟಮಿನ್ ಸಿ ಕೊರತೆ ಉಂಟಾಗಿದೆ ಅಂದಾಗ ನಮ್ಮ ಬಾಡಿನಲ್ಲಿ ಕೆಲವೊಂದು ಸಿಂಪ್ಟಮ್ಸ್ ಗೊತ್ತಾಗುತ್ತೆ. ಯಾವುದೆಲ್ಲ ಬರುತ್ತೆ, ಬ್ಲೀಡಿಂಗ್ ಗಮ್ಸ್, ವುಂಡ್ಸ್ ಟೇಕ್ ಲಾಂಗರ್ ಟೈಮ್ ಟು ಹೀಲ್ ಅಂತ ಹೇಳ್ತೀವಿ. ಸೊ ಇಲ್ಲಿ ವಿಟಮಿನ್ ಸಿ, ಅಬ್ಸರ್ವ್ ದ ಪಿಕ್ಚರ್ ಸ್ಟೂಡೆಂಟ್ಸ್. ಬ್ಲೀಡಿಂಗ್ ಗಮ್ಸ್ ಅಂದರೆ ನಮ್ಮ ವಸಡುಗಳಲ್ಲಿ ರಕ್ತಸ್ರಾವ ಆಗ್ತಾ ಹೋಗುತ್ತೆ, ಜೊತೆಗೆ ವುಂಡ್ಸ್ ಟೇಕ್ ಲಾಂಗರ್ ಟೈಮ್ ಟು ಹೀಲ್. ಜೊತೆಗೆ ಗಾಯಗಳು, ನಮ್ಮ ದೇಹದಲ್ಲಿ ಯಾವುದೇ ಒಂದು ಗಾಯಗಳಾದರೆ ಅದು ಮತ್ತೆ ವಾಸಿಯಾಗೋದಕ್ಕೆ, ಮಾಯೋದಕ್ಕೆ ತುಂಬಾ ಟೈಮ್ ತಗೊಳುತ್ತೆ, ಲಾಂಗರ್ ಟೈಮ್ ತಗೊಳ್ತಾ ಹೋಗುತ್ತೆ. ಇದು ಒಂದು ವಿಟಮಿನ್ ಸಿ ಡಿಫಿಷಿಯನ್ಸಿಯಿಂದ ಬರುವಂಥ ರೋಗಗಳಾಗಿರುತ್ತೆ. ಬ್ಲೀಡಿಂಗ್ ಗಮ್ಸ್ ಆಗಿರ್ಬೋದು ಅಥವಾ ವುಂಡ್ಸ್ ಟೇಕ್ ಲಾಂಗರ್ ಟೈಮ್ ಟು ಹೀಲ್. ದಿಸ್ ಈಸ್ ದ ಡಿಫಿಷಿಯನ್ಸಿ ಆಫ್ ವಿಟಮಿನ್ ಸಿ. ನೆಕ್ಸ್ಟ್ ಒನ್ ವಿಟಮಿನ್ ಡಿ. ಡಿಫಿಷಿಯನ್ಸಿ ಡಿಸೀಸಸ್ ಆರ್ ರಿಕೆಟ್ಸ್. ಸಿಂಪ್ಟಮ್ಸು ಬೋನ್ಸ್ ಬಿಕಮ್ ಸಾಫ್ಟ್ ಆ್ಯಂಡ್ ಬೆಂಟ್. ಸೊ ಇಲ್ಲಿ ವಿಟಮಿನ್ ಡಿ ಡಿಫಿಷಿಯನ್ಸಿಯಿಂದ ರಿಕೆಟ್ಸ್ ಅನ್ನೋ ಒಂದು ರೋಗ ಬರ್ತಾ ಹೋಗುತ್ತೆ. ಇದರ ಲಕ್ಷಣಗಳು, ಸಿ ಇಯರ್ ಸ್ಟೂಡೆಂಟ್ಸ್, ಅಬ್ಸರ್ವ್ ದ ಪಿಕ್ಚರ್ಸ್. ಡಿಫಿಷಿಯನ್ಸಿ ಆಫ್ ವಿಟಮಿನ್ ಡಿ ಡಿಸೀಸಸ್ ಈಸ್ ರಿಕೆಟ್ಸ್. ಅಲ್ಲಿ ಬರುವಂಥ ರೋಗ ರಿಕೆಟ್ಸ್ ಅಂತೇಳಿ ಕರಿತೀವಿ. ಸಿಂಪ್ಟಮ್ಸು ಬೋನ್ಸ್ ಬಿಕಮ್ ಸಾಫ್ಟ್ ಆ್ಯಂಡ್ ಬೆಂಟ್. ಸೊ ಇಲ್ಲಿ ಸಿಂಪ್ಟಮ್ಸ್ ಏನಾಗಿರುತ್ತೆ ಅಂದರೆ, ಬೋನ್ಸು, ನಮ್ಮ ಮೂಳೆಗಳು ತುಂಬಾ ಮೃದುವಾಗ್ತಾ ಹೋಗುತ್ತೆ, ಜೊತೆಗೆ ಬೆಂಡ್ ಆಗ್ತಾ ಹೋಗುತ್ತೆ. ಸೊ ಇಲ್ಲಿರೋವಂಥ ಪಿಕ್ಚರ್ಸ್ನ ಅಬ್ಸರ್ವ್ ಮಾಡಿ. ಆಟೋಮೆಟಿಕಲಿ ಮೂಳೆ ಮೃದು ಆಗ್ತಾ ಅದೇನಾಗುತ್ತೆ, ಸ್ಟ್ರೆಂತ್ ಆಗಿಲ್ಲ ಅಂದರೆ ಬಾಗ್ತಾ ಹೋಗುತ್ತೆ, ಬೆಂಡ್ ಆಗ್ತಾನೆ ಹೋಗುತ್ತೆ. ದಿಸ್ ಈಸ್ ದ ಸಿಂಪ್ಟಮ್ಸ್ ಆಫ್ ಡಿಫಿಷಿಯನ್ಸಿ ಆಫ್ ವಿಟಮಿನ್ ಡಿ. ನೆಕ್ಸ್ಟ್ ಒನ್ ಕ್ಯಾಲ್ಸಿಯಂ. ಬೋನ್ ಆ್ಯಂಡ್ ಟೂತ್ ಡಿಕೇಯಿಂಗ್. ಇಟ್ ಮೀನ್ಸ್ ವೀಕ್ ಬೋನ್ಸ್, ಟೂತ್ ಡಿಕೇಯಿಂಗ್. ಇಲ್ಲಿ ಬೋನ್ಸ್ ಎಲ್ಲ ವೀಕ್ ಆಗ್ತಾ ಹೋಗುತ್ತೆ, ಜೊತೆಗೆ ಹಲ್ಲು ಹಾಳಾಗ್ತಾ ಹೋಗುತ್ತೆ. ಐ ವಿಲ್ ಶೋ ಸಮ್ ಪಿಕ್ಚರ್ಸ್. ಸಿ ಹಿಯರ್, ಅಬ್ಸರ್ವ್ ದ ಪಿಕ್ಚರ್ ಸ್ಟೂಡೆಂಟ್ಸ್. ಸೊ ಇಲ್ಲಿ ಏನಾಗಿದೆ, ಟೂತ್ ಆರ್ ಡಿಕೇಯಿಂಗ್, ಹಲ್ಲು ಹಾಳಾಗಿದೆ. ಹಲ್ಲು ಮತ್ತು ಬೋನ್ಸಿಗೆ ಮೇಯ್ನಾಗಿ ಏನು ಬೇಕಪ್ಪ, ಈ ಕ್ಯಾಲ್ಸಿಯಂ ಕಂಟೆಂಟ್ ಬೇಕು ಬಾಡಿನಲ್ಲಿ. ಸೊ ಕ್ಯಾಲ್ಸಿಯಂ ಕಂಟೆಂಟ್ ಇದೆ ಅಂದ ತಕ್ಷಣ ನಿಮ್ಮ ಹಲ್ಲು ಸ್ಟ್ರೆಂತ್ ಆಗಿರುತ್ತೆ, ಜೊತೆಗೆ ಮೂಳೆನೂ ಕೂಡ ಸ್ಟ್ರೆಂತ್ ಆಗಿರುತ್ತೆ. ಸೊ ಹಂಗಾಗಿ ಅವು ಹಾಳಾಗಬಾರ್ದು ಅಂದರೆ ನಮ್ಮ ಬಾಡಿನಲ್ಲಿ ಕ್ಯಾಲ್ಸಿಯಂ ಕಂಟೆಂಟ್ ಬೇಕು. ಸೊ ಇದರ ಒಂದು ಕ್ಯಾಲ್ಸಿಯಂ ಡಿಫಿಷಿಯನ್ಸಿ ಬಂತು ಅಂದರೆ ಈ ಒಂದು ಸಿಂಪ್ಟಮ್ಸು ನಿಮಗೆ ಬರ್ತಾ ಹೋಗುತ್ತೆ. ನೆಕ್ಸ್ಟ್ ಒನ್ ವಿಟಮಿನ್ ಈಸ್ ಅಯೋಡಿನ್. ಅಯೋಡಿನ್ ಡಿಫಿಷಿಯನ್ಸಿ ಯಾವ್ದು ಬರುತ್ತೆ, ಗಾಯಿಟರ್ ಅಂತ ಹೇಳ್ತೀವಿ, ಅಂದರೆ ಗಳಗಂಡ ರೋಗ ಅಂತ ಹೇಳ್ತೀವಿ ನಾವು. ಸೊ ಅಯೋಡಿನ್ ಕೊರತೆಯಿಂದ ಗಳಗಂಡ ರೋಗ ಬರುತ್ತೆ. ಅದರ ಸಿಂಪ್ಟಮ್ಸ್ ಏನಾಗಿರುತ್ತೆ, ಗ್ಲ್ಯಾಂಡ್ಸ್ ಇನ್ ದ ನೆಕ್ ಅಪಿಯರ್ ಸ್ವೆಲನ್, ಮೆಂಟಲ್ ಡಿಸಬಿಲಿಟಿ ಇನ್ ಚಿಲ್ಡ್ರನ್. ಸೊ ಲಿಸನ್ ಸ್ಟೂಡೆಂಟ್ಸ್. See here students, observe the pictures. This is the deficiency of ಅಯೋಡಿನ್. ಸೊ ಅಯೋಡಿನ್ ಡಿಫಿಷಿಯನ್ಸಿ ಆಯಿತು, ಅಯೋಡಿನ್ ಕೊರತೆ ಬಂತು ಅಂದ ತಕ್ಷಣ ಆ ಗ್ಲ್ಯಾಂಡ್ ಏನಿರುತ್ತೆ ನಮ್ಮ ನೆಕ್ ಪೋರ್ಷನ್ಸಲ್ಲಿ ಇರೋವಂಥ ಈ
ಥೈರಾಯ್ಡ್ ಗ್ರಂಥಿ ಏನಾಗುತ್ತಪ್ಪ ಅಂದರೆ ನಿನ್ನೆ ನಾನು ಕ್ಲಾಸಲ್ಲಿ ಹೇಳಿದ್ದೆ, ನಾನು ಆಲ್ರೆಡಿ ಪ್ರೀವಿಯಸ್ ಕ್ಲಾಸಲ್ಲಿ ಅಯೋಡಿನ್ ಕೊರತೆ ಉಂಟಾಗ್ತಿದ್ದಂಗೆ ಅಲ್ಲಿ ಥೈರಾಯ್ಡ್ ಹಾರ್ಮೋನು ಉತ್ಪತ್ತಿ ಆಗಲ್ಲ. ಅದು ಉತ್ಪತ್ತಿ ಆಗಲಿ ಅಂದರೆ ದೇಹದಲ್ಲಿರೋ ದೇಹದಲ್ಲಿ ನಡೆಯುವಂತಹ ರಾಸಾಯನಿಕ ಕ್ರಿಯೆಗಳು ಕರೆಕ್ಟಾಗಿ ಪ್ರಾಪರಾಗಿ ನಡೆಯಲ್ಲ ಅನ್ನೋ ಒಂದನ್ನು ರೀಸನ್ನ ಹೇಳ್ತಾ ಹೋಗಿದ್ದೆ. ಅಲ್ಲಿ ಅಬ್ಸರ್ವ್ ಮಾಡಿ. ಸೊ ಅಲ್ಲಿ ಅಯೋಡಿನ್ ಡಿಫಿಷಿಯನ್ಸಿ ಆಯಿತು ಅಂದರೆ ನಮಗೆ ಅಲ್ಲಿ ಗಾಯಿಟರ್ ಗಳಗಂಡ ರೋಗ ಬರ್ತಾ ಹೋಗುತ್ತೆ. ಗ್ಲ್ಯಾಂಡ್ಸ್ ಇನ್ ದ ನೆಕ್ ಅಪಿಯರ್ಸ್ ಸ್ವಲನ್ ಅಂತ ಹೇಳ್ತೀವಿ. ಆ ನೆಕ್ ಪೋರ್ಷನ್ನಲ್ಲಿ ಗಂಟ್ಲು ಎಷ್ಟು ಊದ್ಕೊಂಡಿದೆ ನೋಡಿ. ಜೊತೆಗೆ ಮೆಂಟಲಿ ಡಿಸಾರ್ಡರ್ ಆಗುತ್ತಾರೆ. ಸೊ ಇದು ಸಿಂಪ್ಟಮ್ಸ್ ಫಾರ್ ಯಾವುದು? ಅಯೋಡಿನ್ ಡಿಫಿಷಿಯನ್ಸಿ. ನೆಕ್ಸ್ಟ್ ಒನ್ ಈಸ್ ಐರನ್. ಸೊ ಐರನ್ ಡಿಫಿಷಿಯನ್ಸಿಯಿಂದ ಬರೋವಂಥದ್ದು ಯಾವುದೊಂದು ಡಿಸೀಸಸ್ ಬರ್ತಾ ಹೋಗುತ್ತೆ ಅಂದರೆ ಅನೇಮಿಯಾ ಅಂತ ಹೇಳ್ತೀವಿ, ರಕ್ತಹೀನತೆ. ಸೊ ಇದರಿಂದ ಯಾವ ಸಿಂಪ್ಟಮ್ಸ್ ಇದೆ ಅಂದರೆ ವೀಕ್ನೆಸ್ ಅಂತ ಹೇಳ್ತೀವಿ. ಅಂದರೆ ತುಂಬಾ ಶಕ್ತಿಯನ್ನು ಕಳೆದುಕೊಳ್ಳುವಂಥದ್ದು, ದೇಹದ ಶಕ್ತಿ ಕಡಿಮೆ ಆಗ್ತಾ ಹೋಗೋದು, ಕೆಲಸ ಮಾಡೋದಕ್ಕೆ ಆಗದೆ ಇರೋವಂಥದ್ದು, ತುಂಬಾ ದೇಹದಲ್ಲಿ ಶಕ್ತಿ ಕುಂದುತ್ತಾ ಹೋಗುತ್ತೆ. ಇದನ್ನು ನಾವು ಇಲ್ಲೇನು ಹೇಳ್ತೀವಿ? ಅನೇಮಿಯಾ ಅಂತ ಕರಿತೀವಿ, ರಕ್ತಹೀನತೆ ಅಂತೇಳಿ ಕರಿತೀವಿ. ಹಿಂಗೆ ಆಗ್ತಿದೆ ಅಂತ ಹೋದ ತಕ್ಷಣ ಅವ್ರು ಏನು ಮಾಡ್ತಾರೆ, ನಿಮ್ಮ ಕಣ್ಣನ್ನು ಹಿಂಗೆ ತೆಗೆದು ನೋಡ್ತಾರೆ. ಎಲ್ಲ ಡಾಕ್ಟ್ರು ನಿಮ್ಮನ್ನು ಟೆಸ್ಟ್ ಮಾಡಬೇಕಾದ್ರೆ ಏನು ಮಾಡ್ತಾರಪ್ಪ ಅಂದರೆ ಕಣ್ಣನ್ನು ಫಸ್ಟ್ 2 ಕಣ್ಣು ಹತ್ರ ಚೆಕ್ ಮಾಡ್ತಾರೆ. ಅಲ್ಲಿ ನಾನು ತೋರಿಸ್ತಾ ಇದ್ದೀನಿ ನೋಡಿರಿ ಪಿಕ್ಚರ್ಸ್ನ. ಸೊ ಆ ಒಂದು ಕಣ್ಣು ಪೋರ್ಷನ್ಸಲ್ಲಿ ಅವ್ರಿಗೆ ನೋಡಿದ ತಕ್ಷಣ ಏನು ಗೊತ್ತಾಗುತ್ತಪ್ಪ ಅಂದರೆ ಈ ಬ್ಲಡ್ ಕಡಿಮೆ ಆಗಿದೆಯಾ ಬಾಡಿನಲ್ಲಿ. ಬ್ಲಡ್ ಕಡಿಮೆ ಆಗಿದೆ ಅಂದರೆ ಅಲ್ಲಿ ವಿಟಮಿನ್ ಯಾವುದು ಮಿನರಲ್ ಐರನ್ ಕಂಟೆಂಟ್ ಬಾಡಿನಲ್ಲಿ ಕಡಿಮೆ ಆಗಿದೆ ಅಂದ ತಕ್ಷಣ ಈ ಅನೇಮಿಯಾ ಅನ್ನೋ ರಕ್ತಹೀನತೆ ಉಂಟಾಗ್ತಾ ಹೋಗುತ್ತೆ ಅನ್ನೋದು ಡಾಕ್ಟ್ರಿಗೆ ಗೊತ್ತಾಗುತ್ತೆ. ಅದಕ್ಕೋಸ್ಕರ ಫಸ್ಟ್ ಕಣ್ಣನ್ನು ನಾವು ಡಾಕ್ಟ್ರ್ ಹತ್ರ ಹೋದ ತಕ್ಷಣ ಕಣ್ಣು ಟೆಸ್ಟ್ ಮಾಡ್ತಾರೆ, ನೋಡಿಬಿಟ್ಟು ಕಣ್ಣನ್ನು ಚೆಕ್ ಮಾಡ್ತಾರೆ. ಸೊ ದಿಸ್ ಈಸ್ ದ ಸಿಂಪ್ಟಮ್ಸ್ ಫಾರ್ deficiency of iron. So now enough the classes. Thank you.